ಹಲೋ ಹಲೋ. ಹಲೋ. ಹಲೋ ಸುಭಾಷ್ ಅವರೇ, ಕೇಳಿಸ್ತೈತೆ ಹೇಳಿ. ಏನು ಮಾಡ್ತಾ ಇದ್ದೀರಾ? ಅಲ್ಲ, ನೀವೊಂದು ಮಾತು ಹೇಳ್ದೆ ಹೋಗ್ಬಿಟ್ಟಿದ್ದೀರಾ. ಲಕ್ಷ್ಮಿ ಅವರೇ, ಐ ಆಮ್ ರಿಯಲಿ ಸಾರಿ ಲಕ್ಷ್ಮಿ ಅವರೇ, ನಂಗೆ ತುಂಬ ಎಮರ್ಜೆನ್ಸಿ ಇತ್ತು. ಹಾಗಾಗಿ ರಾಹುಲ್ ಕಳಿಸ್ಬಿಟ್ಟ, ಹಾಗಾಗಿ ಬಂದುಬಿಟ್ಟೆ. ಪ್ಲೀಸ್ ಲಕ್ಷ್ಮಿ ಅವರೇ, ಟೆನ್ಷನ್ ಮಾಡ್ಕೋಬೇಡಿ ನೀವು, ಆಯಿತಾ? ನೀವು ಆರಾಮಾಗಿರಿ, ಊಟ ಮಾಡಿಕೊಂಡು ತಿಂಡಿ ತಿನ್ಕೊಂಡು. ನಾನು ಬೇಗ ಬರ್ತೀನಿ, ಆಯಿತಾ? ಸರಿ ಸುಭಾಷ್ ಅವರೇ, ನಾನು ಹುಷಾರಾಗಿರ್ತೀನಿ, ನೀವು ಹುಷಾರಾಗಿರಿ. ಅದು ನೀವು ಹೇಳೋಗ್ಲಿವಲ್ಲ, ಅದಕ್ಕೆ ಸ್ವಲ್ಪ ಭಯ ಆಯಿತು ಅಷ್ಟೇ. ಯಾಕೆ ಲಕ್ಷ್ಮಿ ಅವರೇ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಹೇಳಿ, ನಂಗೆ ತುಂಬ ಎಮರ್ಜೆನ್ಸಿ ಇತ್ತಮ್ಮ, ಸರಿನಾ? ನೀನೇನು ಟೆನ್ಷನ್ ಮಾಡ್ಕೋಬೇಡ. ಮತ್ತು ನೀನು ಅವ್ರ ಮನೆ ಕೆಲಸಕ್ಕೇನು ಹೋಗ್ಬೇಡ, ನೀನು ಮನೇಲಿರು, ಆಯಿತಾ? ಒಂದು ವಾರ ಅಷ್ಟೇ, ನಾನು ಬರ್ತೀನಿ. ಒಂದು ವಾರನಾ? ಹಾಂ ಲಕ್ಷ್ಮಿ ಅವರೇ, ಒಂದು ವಾರ ಆಗುತ್ತೆ. ಇಲ್ಲ, ಇದು ಆದಷ್ಟು ಬೇಗ ಎಲ್ಲ ಮುಗಿಸ್ಬಿಟ್ಟು ಬಂದುಬಿಡ್ತೀನಿ. ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ದೀನಿ ಲಕ್ಷ್ಮಿ ಅವರೇ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ರಾಹುಲ್ ಮದುವೆ ಆಗಿಬಿಟ್ಟವನಲ್ವಾ, ಅವ್ನ ಕೆಲಸ ಎಲ್ಲ ನಾನು ಮಾಡಬೇಕು ಇವಾಗ. ನೀವು ಸಾರಿ ಲಕ್ಷ್ಮಿ ಅವರೇ, ನನ್ನಿಂದ ನಿಮಗೆ ತುಂಬ ಕಷ್ಟ ಆಗ್ತಿದೆ ಅನಿಸುತ್ತೆ. ಮನೇಲಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗವ್ರಾ? ಅವ್ರೇನಾದರೂ ಅಂದ್ರಾ? ಇಲ್ಲ ಇಲ್ಲ ಸುಭಾಷ್ ಅವರೇ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಅವ್ರೇನು ಅನ್ನಲ್ಲ. ಆಮೇಲೆ ಅವ್ರಿಗಿನ್ನ ನಾನು ಹೇಳಿಲ್ಲ, ನನಗೂ ಇನ್ನೂ ಇವಾಗ ಗೊತ್ತಾಯಿತು. ಇದು ರಾಹುಲ್ ಸರು ಫೋನ್ ಕೊಟ್ಟರು, ನೀವೇ ಕೊಡಿ ಅಂತ ಹೇಳಿದ್ರಂತೆ. ಇಷ್ಟು ದೊಡ್ಡ ಫೋನ್ ಯಾಕೆ ಸುಭಾಷ್ ಅವರೇ? ನೀವು ಸಣ್ಣ ಫೋನ್ ಏನಾದರೂ ಕೊಡಬೇಕಲ್ವಾ, ತರಿಸ್ಕೊಡ್ಬೇಕಲ್ವಾ? ಲಕ್ಷ್ಮಿ ಅವರೇ, ಸುಮ್ಮನೆ ರೀ ನೀವು. ಅಲ್ಲ, ಈ ಕಾಲದಲ್ಲಿ ಯಾರು ಆ ಥರ ಫೋನ್ ಯೂಸ್ ಮಾಡ್ತಾರೆ? ಸುಮ್ಮನೆ ಇಟ್ಕೊಳ್ಳಿ ದೊಡ್ಡ ಫೋನ್ನ. ಏನಾದರೂ ನೋಡೋಕ್ಕೆ ಏನಕ್ಕಾದ್ರೂ ಬೇಕಾಗುತ್ತೆ, ಆಯಿತಾ? ಸರಿ ಲಕ್ಷ್ಮಿ ಅವರೇ, ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗ್ಬೇಕು ಇವಾಗ. ಅದೇ, ನೀವು ಫ್ರೀ ಆದಾಗೆಲ್ಲ ಕಾಲ್ ಮಾಡಿ, ಆಯಿತಾ? ನೈಟ್ ಕಾಲ್ ಮಾಡ್ತೀನಿ. ಹೋಗ್ತಿದ್ದೀರಾ? ಸರಿ ಸರಿ ಆಯ್ತು, ಹೋಗಿ. ನಿಮಗೆ ಕೆಲಸ ಇರುತ್ತೋ ಏನೋ. ಬಾಯ್ ಸುಭಾಷ್ ಅವರೇ, ಹುಷಾರು. ಅಮ್ಮ, ನಾನು ಹುಷಾರಾಗಿರ್ತೀನಿ. ನೀನು ನಾನು ಹಿಂಗೆ ಹೇಳೋದು ಮರೆತೆ. ಲಕ್ಷ್ಮಿ ಅವರೇ, ನೀವು ಹೋಗ್ಬೇಡಿ ಮನೆ ಕೆಲಸಕ್ಕೆ, ಆಯಿತಾ? ಹಂಗಂದ್ರೆ ಹೆಂಗಾಗುತ್ತೆ ಸುಭಾಷ್ ಅವರೇ? ಹೋಗಲೇಬೇಕು. ಪ್ಲೀಸ್ ಈ ಥರ ಎಲ್ಲ ಹೇಳ್ಬೇಡಿ ನೀವು. ನಂಗೆ ತುಂಬ ಕಟ್ಟಾಗ್ದಂಗೆ ಅನಿಸುತ್ತೆ. ಹಾಂ, ಕಟ್ಟಾಗ್ತಂಗೆ ಅನ್ಸುತ್ತಾ? ಲಕ್ಷ್ಮಿ ಅವರೇ, ನಾನು ಆ ಥರ ಹೇಳ್ತಾ ಇಲ್ಲ ನಿಮಗೆ. ನಾನು ನಿಮ್ಮನ್ನು ಕಟ್ಟಾಕಬೇಕು ಅಂತ ಈ ಥರ ನಾನು ಮಾತಾಡ್ತಾ ಇಲ್ಲ. ಸುಮ್ಮನೆ ಯಾಕೆ ಆ ಮನೇಲಿ ಆರಾಮಾಗಿರಿ ಅಂತ ಹೇಳ್ತಾ ಇದ್ದೀನಿ. ಸರಿ ಆಯಿತು, ನಿಮಗೆ ಏನಾದರೂ ಅವ್ರು ಯಾರಾದರೂ ಬೇಜಾರು ಮಾಡ್ತಾರೇನೋ ಅಂತ ಅಷ್ಟೇ. ಸರಿ, ನಿಮಗೆ ಖುಷಿ ಇದ್ದರೆ ಹೋಗಿ, ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಂಡೆಲ್ಲ ಹೋಗ್ಬೇಡಿ, ಆಯಿತಾ? ಸರಿ ಲಕ್ಷ್ಮಿ ಅವರೇ, ತುಂಬ ಎಮರ್ಜೆನ್ಸಿ ಇದೆ. ಬಾಯ್. ಸಾರಿ, ಐ ಲವ್ ಯು. ಸರಿ, ಬಾಯ್ ಸುಭಾಷ್ ಅವರೇ. ಮಗ, ಇದೇನವ ಇಲ್ಲಿ ಕೂತಿದ್ದಿ? ಸುಭಾಸಪ್ಪ ಇಲ್ಲಿ ಕೆಲಸದಿಂದ ಬರಲಿಲ್ಲವಾ? ಅವ್ವ, ಅವರು ಏನೋ ರಾಹುಲ್ ಅವರು ತುಂಬ ಇಂಪಾರ್ಟೆಂಟ್ ಕೆಲಸ ಐತೆ ಅಂದ್ಬಿಟ್ಟು ಅವ್ರನ್ನೆಲ್ಲೋ ಕಳಿಸಿದ್ರಂತವ. ಅವರು ಇನ್ನೊಂದು 3-4 ದಿವಸ ಬರಲ್ಲವ. ರಾಹುಲ್ ಸರ್ ಕಳಿಸಿರಂತೆ. ಓ ಸರಿ ಸರಿ ಆಯಿತು. ಸರಿ ಮಗ, ಹೋಗ್ಲಿ ಬಿಡು ಪಾಪ, ಅವ್ರಿಗೂ ಕೆಲಸ ಇರ್ತದೇನೋ. ನೀನು ಜೊತೆಲಿ ಹೋಗೋಕ್ಕಾಯ್ತಿಲ್ವೇ? ವಾರ ಬಿಟ್ಟು ಹೋಯ್ತೀವಿ ಅಂತ ಮಾತಾಡ್ತಿದ್ರಿ, ನಿನ್ನ ಬಿಟ್ಟು ಹೋದ್ರಾ? ಗೊತ್ತಿಲ್ಲ ಕಣವ, ತುಂಬ ಅರ್ಜೆಂಟು ಅಂದ್ಬಿಟ್ಟು ಬೇಗ ಹೊಂಟೋದ್ರಂತೆ. ಹೋಗ್ಲಿ ಬಿಡವ ಪಾಪ, ಅದೇನು ಬದುಕಿತ್ತೋ ಅವ್ರಿಗೆ, ಏನೋ ಕೆಲಸನೋ. ನನ್ನನ್ನು ಆದಷ್ಟು ಬೇಗ ಕರ್ಸ್ಕೊತೀನಿ ಅಂತ ಹೇಳಿದ್ರು. ಇಲ್ಲ ಬರ್ತಾರಂತೆ 3-4 ದಿನ ಅಷ್ಟೇ ಕಣವ, ಬರ್ತಾರಂತೆ. ಓ ಸರಿ ಸರಿ, ಹೋಗ್ಲಿ ಬಿಡು. ಮಗ, ಇದೋನವ ಫೋನೇ ದೊಡ್ಡದಾಗದೆ ಕಣವ. ಫೋನು ರಾಹುಲ್ ಸರು ಸುಭಾಷ್ ಅವ್ರು ಕೊಟ್ಟರು, ತಗೊಳ್ಳಿ ಅಂತ ಕೊಟ್ಟರು. ನಮ್ಮ ಮನೆಗೆ ಫೋನ್ ಇಲ್ವಲ್ಲವ, ಅದಕ್ಕೆ ನಂಗೆ ಫೋನ್ ಮಾಡೋಕ್ಕೆ ಫೋನ್ ಕೊಡ್ಸಿದ್ರಂತೆ. ಓಹೋ ಹಂಗ, ಸರಿ ಸರಿ. ಅಯ್ಯೋ, ಈ ಪಟ್ಟಿ ದೊಡ್ಡ ಫೋನ್ ಯಾಕವ? ಓಸಿ ಸಣ್ಣದಾಗ ಕೊಡ್ಸೋಕ್ಕಾಯ್ತಿಲ್ವಂತ ಸುಭಾಸಪ್ಪಂಗೆ. ಅಯ್ಯೋ ಗೊತ್ತಿಲ್ಲ ಕಣವ, ನಾನು ಅದನ್ನೇ ಕೇಳಿದೆ. ಇವಾಗ ಫೋನ್ ಮಾಡಿದ್ರು, ಬೇಡ ಮಾಡಿಕೋ, ಬೇಕಾಯ್ತದೆ ಏನ್ಕನ ಅಂತ ಹೇಳಿದ್ರು. ಓದಿ ಆ ಪಟ್ಟಿ ದುಡ್ಡಾಯ್ತೋ ಏನು ಕತ್ತಿಯೋ ಪಾಪ. ಸುಭಾಸಪ್ಪನ ಹತ್ರ ಇತ್ತೋ ಇರ್ಲಿಲ್ವೋ, ಸಂಡೆ ಕೊಡ್ಸಿ ಅಂತ ಹೇಳ್ಬೇಕಿತ್ತು ಅಲ್ವೇನು ಮಗ ನೀನು? ಅಯ್ಯೋ, ನಿಂಗೆ ಗೊತ್ತಿಲ್ಲ ಅಂತಲೇ. ಓಲಿ ಬಿಡವಾತಗೆ. ಸರಿ ಆಯಿತು ಮಗ, ಹುಷಾರಾಗಿ ಇಕ್ಕೋ ಫೋನ. ಬೇಕಾರೆ ಅಂಗಡಿಗೆ ವಾಪಸ್ಸ ಕೊಟ್ಬಿಟ್ಟು ಸಣ್ಣ ತಗೊಂಡ್ರೆ ಆಯ್ತದೆ, ಆಯ್ತಾ? ಪಾಪ ಸುಭಾಸಪ್ಪಂಗೆ ಯಾಕೆ ತೊಂದರೆ ಆಮೇಲೆ ಅಲ್ವಾ? ದುಡ್ಡಿತ್ತೋ ಇರ್ಲಿಲ್ವೋ ಮದುವೆಗೆಲ್ಲ ಪಾಪ ಹುಡುಗನೇ ಖರ್ಚು ಮಾಡೋದೆ ದುಡ್ಡೆ. ಅಯ್ಯೋ, ನಮ್ಮ ಮನೆ ಬರ್ಕೆ ಹೆಂಗೋ ಚಿಂದಂತ ಅಳಿಯೇ, ಏನು ಮಾಡೋಣವ, ಎಲ್ಲ ಖರ್ಚು ಮಾಡ್ಸೋಕ್ಕತ್ತದ ಹೇಳು ಕಣವ. ನನಗೂ ಅದೇ ಚಿಂತೆ. ಓಲಿ ಬಿಡವ, ಇತ್ತು ಅನಿಸ್ತದೆ, ಅದಕ್ಕೆ ಕೊಡ್ಸವ್ರೆ. ಅವ್ವ, ಈ ಸರಿ ಸಂಬಳ ಏನಾನ ಬಂದರೆ ಯಜಮಾನ್ರ ಮನೆಗೆ ಎಲ್ಲ ಕೊಟ್ಬಿಡ್ತೀನಿ ಕಣವ, ಸುಭಾಸ್ ಅವ್ರಿಗೆ. ಮತ್ತೆ ಅವ್ರಿಗೆ ಕೊಡ್ಬೇಕು, ಇನ್ಯಾರಿಗೆ ಕೊಡ್ತೀಯ? ನಿಂಗೆ ಗಂಡಂಗೆ ಕೊಡ್ಬೇಕು, ಅವನಿಗೆ ಕೊಟ್ಬಿಡಿ ಎಲ್ಲನೂ. ಮನೆ ಖರ್ಚಿಗೆ ನಾವು ಹೆಂಗೋ ಮಾಡ್ಕೊತೀವಿ, ಆಯ್ತಾ? ನಮ್ಮ ಕೈಲಿ ಕೊಡ್ಗಿಡಕ್ಕೆ ಬಂದಿ ಆಮೇಲೆ. ಅಯ್ಯೋ ನನ್ಕತ್ತಾನೆ ಸುಭಾಸಪ್ಪ. ಸರಿ ಕಣವ, ಆಯಿತು. ಅಪ್ಪ ಎಲ್ಲೋಯ್ತು? ಅಯ್ಯೋ, ನಿಮ್ಮ ಅಪ್ಪಯ್ಯ ಇಲ್ಲೇ ಎಲ್ಲೋ ಸುತ್ತರಿತಿರ್ತಂತಾಕೋ, ಇನ್ನೆಲ್ಲೋ ತಾನೇ ಏನೋ ಮಾಡ್ತಾವನೇನೋ. ಅಲ್ಲೆಲ್ಲೋ ಇರ್ಬೇಕು ರಾಮಣ್ಣರ ಮಂತವ. ಸರಿ ಕಣ್ಮಗ, ಇವತ್ತು ಕೆಲಸ ಇಲ್ವಾ ಕಣವ? ಹೋಗ್ಬೇಕು, ಇನ್ನು 8 ಗಂಟೆ ಅಲ್ವಾ? ಅದಕ್ಕೆ ಸ್ನಾನಪಾನೆಲ್ಲ ಮಾಡ್ಕೊಂಡು ಅಡುಗೆ ಎಲ್ಲ ಮಾಡಿಕ್ಕಿ ಕೂತ್ಕೊಂಡೆ ಕಣವ. ಇವರು ಸುಭಾಸ್ ಅವ್ರು ಫೋನ್ ಮಾಡಿದ್ರು, ಅವ್ರ ಹತ್ರ ಮಾತಾಡ್ಕೊಂಡು ಹಿಂಗೆ ಕೂತಿದ್ದೆ. ಏನೋ ಕೇಳ್ಬೇಕು ಕಣವ. ಕೇಳವ ಏನು? ಈಗ ಏನೂ ಇಲ್ಲ ಕಣವ. ಇವಾಗ ಸುಭಾಸ್ ಅವರು ಊರಿಗೆ ಹೋಗೋರಲ್ಲ, ಜನ ಎಲ್ಲ ಏನೇನೋ ಮಾತಾಡ್ತಾರೆ ಕಣವ. ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ಕಣವ.
ಯೋ ಸರಿ ಕಣ ಹಾಕು ಜನ ಆಡ ಮಾತುಗಳಿಗೆಲ್ಲ ನಾನು ತಲೆಗೆಡ್ಸ್ಕೊಂಡು ಕೂತ್ಕತ್ತೀನಿ ನಮಗೆ ನನ್ನ ಮಗಳು ಮದುವೆ ಆಗೈತೆ ಚಿಂದಂತ ಹೊಳಿಯೇ ಇವನು ಕೆಲ್ಸದ ಮೇಲೆ ಹೋಗ್ಯವನೇ ಹಂಗಂತ ಅಂದ್ಬಿಟ್ಟು ಜನ ಆಡಿರೆ ನಾವು ಅವ್ರ ಬಗ್ಗೆ ತಲೆಗೆಡ್ಸ್ಕೊಳಕ್ಕಾಗದವ ನೀನು ಚಿಂತೆ ಮಾಡಬೇಡ ಬೊತ್ತನ್ ಸುಭಾಸಪ್ಪ ಎಲ್ಲೂ ಹೋಗಕ್ಕಿಲ್ಲ ನಾನೇನು ತಲೆಗೆಡ್ಸ್ಕೊಳ್ಳೋದ ಸುಮ್ಮನಿರು ಏನು ಮಗಳೇ ಹಿಂಗೆ ಮಾತಾಡ್ತೀನಿ ನೀನು ಸುಭಾಸಪ್ಪ ಅಷ್ಟು ಅಲ್ದಲೆಯೇ ಈ ಪಟ್ಟಿ ಒಡವೆ ಎಲ್ಲ ಮಾಡಿಸ್ಕೊಟ್ಟು ಇಂಥ ಚೆನ್ನಾಗಿ ಮದುವೆ ಮಾಡ್ಕೊಳ್ಳೋನ ಇವಳು ಚಿಂದಂತ ಹುಡುಗ ಅವನು ಅವನ ಬಗ್ಗೆಗೆ ನಮ್ಗೆ ಯಾರಿಗೂ ಚಿಂತೂ ಇಲ್ಲ ಇನ್ನೊಂದು ಇಲ್ಲ ಬಿಡು ನಿಜನವ ಅವ್ವ ನನಗೆ ನೀನು ಪಾಪ ಏನು ಬೇಜಾರು ಮಾಡ್ಕೊತೀವಿ ಅಂತ ನಂಗೆ ಅದೇ ತಿಗ್ಲಾಗಿತ್ತು ಇವಾಗ ಅವರು ಅದನ್ನೇ ಕೇಳಿರು ನಿಮ್ಮ ಅಪ್ಪ ಅವ ಏನೋ ಅನ್ಕೊಳ್ಳಲ್ಲ ಅಲ್ವಾ ಅಂತ ನೀನೇನು ಇವಾಗ ಆಡಿದ ಮಾತು ಕೇಳಿ ನಂಗಂತವ ನಿಜವಾಗ್ಲೂ ತುಂಬ ಖುಷಿ ಆಯಿತು ಕಣವ ನೀನೇನು ಬೇಜಾರು ಮಾಡ್ಕೊಳಕ್ಕೂ ಹೋಗ್ಬೇಡ ಕಣವ ಬರ್ತಾರವ್ರು ಬೇಗ ಅಲ್ಲ ಕಣವ ಎಲ್ಲಾನ ಉಂಟವ ದೇವ್ರು ಸುಮ್ಮನೆ ಬಿಡ್ತಾನ ನಮ್ಮನೆ ಸುಭಾಸಪ್ಪನಂತಂದ ಮೇಲೆ ಅನುಮಾನ ಪಟ್ರೆ ಆ ಹುಡುಗ ಹೆಂಗೆ ಅಂತ ಗೊತ್ತಿಲ್ವವ ಅಷ್ಟು ಅಲ್ದಲೇನೆಯ ನೀನು ನಂತ ಚೆನ್ನಾಗಿ ನೋಡ್ಕೊಳ್ಳೋಣವ ಸುಮ್ಮನಿರು ನೀನು ಪಾಪ ಗಂಗಾರ ಮನ್ಗೆ ಹೋದಾಗೂ ಅಷ್ಟೇ ಒಂದು ಮಾತಾಡಲಿಲ್ಲ ಕತೆ ಆಡಲಿಲ್ಲ ಪಾಪ ಇಕ್ಕಿದ್ದು ಅಂತಾನೆ ಸುಮ್ಮನಿರು ಕಣವ ಇಲ್ಲುದು ಹೇಳ್ಬಾರ್ದು ನಾನು ವಾಗ್ಲುಕತ್ತಿಲ್ಲ ನಾನು ಹೊಳಿಯ ಅಂತ ಮಗ ಭಾರಿ ಒಳ್ಳೆನು ಕಣವ ನೀನು ಅಷ್ಟೇ ಮಗ ಮುಂದಕ್ಕೆ ಅವ್ನ ಮನ್ಗೆ ಹೋದ್ಮ್ಯಾಕೆ ಅವನು ಬಡವನೇ ಆಗಿರ್ಬೋದು ಮಗ ಅವನನ್ನ ಕೈ ಬಿಡಬಾರ್ದು ನೀನು ಯಾವುದೇ ಕಾರಣಕ್ಕೂ ಆಯ್ತಾ ಯಾಕಂಡು ಬಿಡವ ನಂಗೆಲ್ಲ ಮಾಡ್ತೀನವ ಅವ್ರು ಬಡವರು ಅಂತ ನಾನು ಮದುವೆ ಆಗಲ್ಲ ಅಂತ ಅನ್ನವ ಹೇಳು ಅವ್ರು ಹೆಂಗೆ ಇರಲಿ ಹೆಂಗೆ ಏನೇ ಇರಲಿ ಅವ ಯಾವಾಗಲೂ ಅವ್ರ ಜೊತೆಗೆ ಇರ್ತೀನಿ ಕಣವ ನಾನು ಕಣವ ನನ್ನ ಮಗಳು ಅಂದರೆ ಅದೆಂಥ ಕಷ್ಟ ಬಂದರು ಮಗ ಸುಭಾಸಪ್ಪನ ಬಿಟ್ಟು ಕೊಡಬಾರ್ದು ನೀನು ಇಲ್ಲ ಕಣ್ಬಿಡವ ನಾನು ಹಂಗೆಲ್ಲ ಮಾಡ್ತೀನವ ನಿನ್ನ ಮಗಳು ಕಣವ ನಾನು ಕಣ್ಮಗಳೇ ದೇವರು ಇಲ್ವೇಲ್ವೇಲೋ ಅಂದ್ಕೊಂಡ್ಬಿಟ್ಟಿದೆ ನಿನ್ನ ಮದುವೆಯೇ ಇಂಥ ಚೆನ್ನಾಗಿ ನನ್ಕೊಂಡಾರೆ ನೋಡ್ತೀನಿ ಅಂತಲೇ ಅಂದ್ಕೊಂಡಿರ್ಲಿಲ್ಲ ಕಣ್ಮಗ ದೇವರು ದೊಡ್ಡವನು ಕಣವ ದೊಡ್ಡವನು ನಮ್ಮ ಅಪ್ಪಂಗೆ ಕೈ ಎತ್ತು ಮುಗಿಬೇಕು ನಿನಗೆ ಇಂಥ ಒಳ್ಳೆ ದಡ ತೇರು ಸೇರಿಸಿನಲ್ಲೇ ಅಷ್ಟೇ ಸಾಕು ನನಗೆ ಅವ್ನು ಬಡವನು ಯೋನು ಇಂಥ ಒಳ್ಳೆ ಹುಡುಗ ಸಿಕ್ಕಿನಲ್ಲೇ ಅದೇ ನನ್ನ ಪುಣ್ಯ ಕಣವ ಕಣವ ಸುಭಾಷ್ ಅವರು ಎಷ್ಟು ಒಳ್ಳೆ ಗುಣ ಅವ್ರದ್ದು ಕಣವ ಯಾರು ಯೋನೇ ಹೇಳಿ ನಾವು ಇವತ್ತು ಇರ್ತೀವೋ ನಾಳಿಕೆ ಸಾಯ್ತೀವೋ ಮಗ ಯಾರ ಬಗ್ಗೆಗೂ ನೀನು ಕಿವಿಗೊಡಕ್ಕೆ ಹೋಗಬಾರ್ದು ಸುಭಾಸಪ್ಪನ್ನೇ ನೀನು ಚೆನ್ನಾಗಿ ನೋಡ್ಕೋಬೇಕು ಗೊತ್ತಾಯ್ತಾ ಪಾಪ ಆ ಹುಡುಗಂಗೂ ಅಪ್ಪ ಇಲ್ವಂತೆ ಅವು ಇಲ್ವಂತೆ ಯಾರೋ ಅಜ್ಜೇವಳಂತೆ ಸರಿ ನಮಗ ನಾನು ಹೇಳೋದ ಓಸಿ ಜ್ಞಾನವಾಗಿ ತಗೋಬೇಕು ನೀನು ಯಾಕವ ಯಾಕೆ ಸಾಯ ಮತ್ತೆಲ್ಲ ಆಡ್ತೀನಿ ನೀನು ಹೂ ಕಳವ ನಾನು ಹೇಳೋದ ಓಸಿ ತಲೆಗೆ ಹಾಕೋಬೇಕು ನೀನು ನಿನ್ನ ಗಂಡನ ಬಿಟ್ಟು ಯಾವತ್ತೂ ಬಾಳ್ಮೆ ಮಾಡ್ತೀನಿ ಅಂತ ಹೋಗಕ್ಕೆ ಹೋಗಬಾರ್ದು ಗೊತ್ತಾಯ್ತಾ ಅವನು ಹುಡುಗನು ಆ ಪಟ್ಟಿ ಕೆಟ್ಟವನೇನಲ್ಲ ಅವನು ಒಳ್ಳೆ ಹುಡುಗ ಸರಿಯೇ ಸರಿ ಆಯಿತು ಮಗ ಬಿಡು ಇವಾಗ ಬತ್ತನಂತ 3 ದಿವಸ ಬಿಟ್ಟು ಸರಿ ಮಗ ಆಯಿತು ಹೋಲಿ ಬಿಡು ಅಡುಗೆ ಏನು ಮಾಡಿದ್ದೀವ ಅಡುಗೆ ಬಸ್ಸಾರು ಮುದ್ದೆ ಅನ್ನ ಸಾರು ಎಲ್ಲ ಮಾಡಿದ್ದೀನಿ ಕಣವ ಮಧ್ಯಾಹ್ನಕ್ಕೆ ಏನಾರ ಮಾಡ್ಕೊಳವ ಅನ್ನ ಮಾಡ್ಕೊ ಆಯ್ತವ ಬತ್ತೀನಿ ಮಧ್ಯಾಹ್ನಕ್ಕಿಲ್ಲ ಅಂದರೆ ನಾನು ಸರಿ ಕಣವ ಆಯಿತು ಮಾಡ್ಕೊತೀವಿ ನಾವು ನಮ್ಮ ಬಾಗಿಗೆ ತಲೆಗೆಡ್ಸ್ಕೊಬೇಡ ಹೋಗು ಯಜಮಾನ್ರ ಮನೆಗೆ ಗೊತ್ತಾಗ್ತದೆ ಆಮೇಲೆ ಬೈತಾರವರು ಹೊಂಟಿದ್ದೀನಿ ಇವಾಗ ಹೋಯ್ತೀನಿ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್